ಯು ವಾಂಟ್ ಟು ನೋ ಮೋರ್ ಅಬೌಟ್ ರಶ್ಮಿಕಾ. ನೀವು ಯಾಕಂದ್ರೆ ಇಬ್ಬರು ಕನ್ನಡ ಸ್ಟಾರ್ಗಳು ಒಂದು ದೊಡ್ಡ ಪ್ರೊಡಕ್ಷನ್ ಅಲ್ಲಿ ಸ್ಕ್ರೀನ್ ಶೇರ್ ಮಾಡ್ತಿದ್ರ. ಒಂದು ಲಿಫ್ಟಲ್ಲಿ ಹೋಗ್ತಾ ಇದ್ವಿ. ಶಿ ವಾಸ್ ವೇರಿಂಗ್ ಮಾಸ್ಕ್. ನಾನು ಸುಮ್ಮನೆ ನಿಂತಿದ್ದೆ. ಒಂದು ಹೊಡೆದ್ರು. ನಾನು ಇದು ಯಾರು ಹೊಡಿತಾ ಇದಾರಲ್ಲ, ಯಾರಿಗಂತ ಹಿಂಗೆ ಗೊತ್ತಾಗ್ಲಿಲ್ವಾ ಅಂದ್ಬಿಟ್ಟು ಹಿಂಗೆ ಮಾಸ್ಕ್ ತೆಗೆದು ತೋರಿಸ್ಬಿಟ್ಟು ಮತ್ತೆ ಅಂದರೆ ಆ ಹೆಡ್ ವೇಟ್ ಇಲ್ಲದೆ ಇಟ್ ವಾಸ್ ವೆರಿ ಆರಾಮ್ಸೆ. ನಿಮ್ಮಿಬ್ಬರು ಕಾನ್ವರ್ಸೇಷನ್ ಕನ್ನಡದಲ್ಲ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಮಾತಾಡ್ತಾ ಇದ್ವಿ. ಆ್ಯಂಡ್ ಮೇಜರ್ ಏನಾಗ್ತಿತ್ತು, ಅವ್ರ ಬಾಡಿ ಗಾರ್ಡ್ ಆಗಲಿ ಇದೇ ಆಗಲಿ ಎಲ್ಲರೂ ಹೊರಗೆ ನಿಂತಿದ್ರು. ನಾನು ಜನರಲಿ ಆ್ಯಸ್ ಅನ್ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಐ ಆಸ್ಕ್ ಐ ಯು ಕಂಫರ್ಟಬಲ್ ಡೂಯಿಂಗ್ ದಿಸ್, ಐ ಯು ಕಂಫರ್ಟಬಲ್ ಡೂಯಿಂಗ್ ದ್ಯಾಟ್, ಅಥವಾ ಹಿಂಗೆ ಇದನ್ನು ಈ ಥರ ಮಾಡೋಣ, ಹಿಂಗೆ ಮಾಡೋಣ, ನಿಮ್ಗೆ ಓಕೆನಾ ಅಂತ ನಾವು ಹೆಣ್ಮಕ್ಳ ಹತ್ರ ಕೇಳ್ತೀನಿ ಜನರಲಿ. ಬಟ್ ಫಸ್ಟ್ ಟೈಮ್ ನನಗೆ ಅವ್ರು ಕೇಳಿದ್ರು, ನೀವು ಕಂಫರ್ಟಬಲ್ಲಾ, ನಿಮ್ಗಿದು ಓಕೆನಾ, ನಿಮ್ಗಿದು ಓಕೆನಾ, ನೀವು ಇದು ಮಾಡ್ಬೋದಾ. ಆ್ಯಂಡ್ ಒಂದಿನ ಹಿಂಗೆ ಮಾತಾಡ್ತಿರ್ಬೇಕಾದ್ರೆ 2 ಗಂಟೆ ತನಕ ಶೂಟ್ ಮಾಡಿದ್ವಿ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೂ ಶೂಟ್ ಮಾಡಿದ್ವಿ. ಡಬಲ್ ಕಾಲ್ ಶೀಟ್ ಶೂಟ್ ಮಾಡಿದ್ವಿ. 2:30 ಹೋಗ್ತಾ ಶೀಸ್ ಕಾಲ್. ಕೀರ್ತಿ ಸುರೇಶ್. ಶಿ ಈಸ್ ವೆರಿ ಸ್ವೀಟ್, ವೆರಿ ವೆರಿ ಸ್ವೀಟ್. ಅಂದರೆ ಎಷ್ಟರ ಮಟ್ಟಿಗೆ ಅಂತಂದರೆ, ನಾನು ಕೀರ್ತಿ ಮ್ಯಾಮ್ ಅಂತಿದ್ದೆ. ಡೋಂಟ್ ಕಾಲ್ ಮಿ ಮ್ಯಾಮ್, ಡೋಂಟ್ ಕಾಲ್ ಮಿ ಮ್ಯಾಮ್, ಡೋಂಟ್ ಕಾಲ್ ಮಿ ಮ್ಯಾಮ್ ಪದೇ ಪದೇ ಹೇಳೋರು. ಆ್ಯಂಡ್ ಮುಂಬೈಗೆ ಹೋಗಿದ್ವಿ. ಮುಂಬೈಗೆ ಹೋದಾಗ ಒಂದು ಲಿಫ್ಟಲ್ಲಿ ಹೋಗ್ತಾ ಇದ್ವಿ. ಶಿ ವಾಸ್ ವೇರಿಂಗ್ ಮಾಸ್ಕ್. ನಾನು ಸುಮ್ಮನೆ ನಿಂತಿದ್ದೆ. ಒಂದು ಹೊಡೆದ್ರು. ನಾನು ಇದು ಯಾರು ಹೊಡಿತಾ ಇದಾರಲ್ಲ, ಯಾರಿಗಂತ ಹಿಂಗೆ ಬಿಡೋದು ಗೊತ್ತಾಗ್ಲಿಲ್ವಾ ಅಂದ್ಬಿಟ್ಟು ಹಿಂಗೆ ಮಾಸ್ಕ್ ತೆಗೆದು ತೋರಿಸ್ಬಿಟ್ಟು ಮತ್ತೆ ಅಂದರೆ ಆ ಹೆಡ್ ವೇಟ್ ಇಲ್ಲದೆ ಇಟ್ ವಾಸ್ ವೆರಿ ಆರಾಮ್ಸೆ. ಸೆಟ್ಟಲ್ಲಿ ನಾವು ತುಂಬ ಆರಾಮಾಗಿ ಇದ್ವಿ. ಆ್ಯಂಡ್ ಲೈನ್ಸು ಅಷ್ಟೇ, ನಾವು ತುಂಬ ಲೈನ್ಸ್ಗಳು ಮಾಡ್ಕೊತಾ ಇದ್ವಿ. ಆ್ಯಂಡ್ ಶಿ ಯೂಸ್ ಟು ಆಸ್ಕ್ ಮಿ. ಆ ದಸರಾದಲ್ಲಿ ಒಂದು ಸಾಂಗ್ ಇದೆ, ಅವರು ಬೆಳ್ಳಿ ಮದುವೆದು ಇದರಲ್ಲಿ ಒಂದು ಹಾಡಿದೆ, ಚಮ್ಕೀಲ ಅಂಗಿಲ. ಅಲ್ಲ ನಂದು ಅವ್ರದ್ದು ಮದುವೆ ಆಗೋ ಟೈಮಲ್ಲಿ ಒಂದು ವೆನೆಲ್ಲ ಇದಂತಿದೆ, ಆ ಬಿಟ್ಟಿದೆಯಲ್ಲ. ಶಿ ಯೂಸ್ ಟು ಪರ್ಫಾರ್ಮ್ ಆ್ಯಂಡ್ ಯೂಸ್ ಟು ಕಮ್ ಆ್ಯಂಡ್ ಆಸ್ಕ್ ಮಿ, ಚೆನ್ನಾಗಿತ್ತಾ, ಚೆನ್ನಾಗಿ ಅನಿಸ್ತಾ ನಿಂಗೇನು ಅನಿಸ್ತು ಅಂತ ಕೇಳೋರು. ನೀವು ಯೋಚನೆ ಮಾಡಿದ್ರೆ ಅಥವಾ ಅದನ್ನು ಕರೆಕ್ಟಾಗಿ ಕುತ್ಕೊಂಡು ಇದು ಮಾಡಿದ್ರೆ ಕೇಳೋ ಅವಶ್ಯಕತೆ ಇರೋದಿಲ್ಲ. ಬಟ್ ಎಂಡ್ ಆಫ್ ದ ಡೇ ಇಟ್ ಈಸ್ ಜಸ್ಟ್ ಅ ಪ್ಯಾಷನ್. ನ್ಯಾಷನಲ್ ಅವಾರ್ಡ್ ವಿನ್ನರ್. ದಿಸ್ ಇಸ್ ರೈಟ್, ಇದು ಕರೆಕ್ಟಾಗಿದೆ, ಇಟ್ಕೊಂಡಿದ್ದೀನ ಅಥವಾ ಆ ಕರೆಕ್ಟಾಗಿ ಮಾಡ್ತಿದ್ದೀನಲ್ಲ, ಹಿಂಗೆ ಇದು ಮಾಡ್ಬೋದಿತ್ತು. ಬಟ್ ಶಿ ಯೂಸ್ ಟು ಕಮ್ ಆ್ಯಂಡ್ ಆಸ್ಕ್, ಹಿಂಗೆ ಅನಿಸ್ತಾ ಇದೆ, ಎಲ್ಲಿ ಬೆಟರ್ ಆಗ್ಬೋದು ಅನಿಸ್ತಿದೆ, ಇದೊಂಚೂರು ಹಿಂಗೆ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತೀಯಾ, ಹಿಂಗೆ ಅಂತ ಕರೆಕ್ಟಾಗಿ ಹೇಳಿ ನೀನು, ಹಿಂಗೆ. ಶಿ ವಾಸ್ ಸೊ ಗುಡ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ನಂತರ ಬಹಳಷ್ಟು ಜನ ತಿಳ್ಕೊಳ್ಳೋಕೆ ನಿಜವಾಗ್ಲೂ ಆಸಕ್ತಿಕರವಾಗಿರ್ತಕ್ಕಂಥದ್ದು. ಈಗ ನೆಕ್ಸ್ಟ್ ನಾ ಕೇಳ್ತಕ್ಕಂಥ ಪ್ರಶ್ನೆ, ರಶ್ಮಿಕಾ ಮಂದನ್ ಅವರ ಬಾಯ್ ಫ್ರೆಂಡ್ ನೀವು, ಆ ಗರ್ಲ್ ಫ್ರೆಂಡ್ ಮೂವಿಲಿ. ವಿ ವಾಂಟ್ ಟು ನೋ ಮೋರ್ ಅಬೌಟ್ ರಶ್ಮಿಕಾ. ನೀವು ಯಾಕಂದ್ರೆ ಇಬ್ಬರು ಕನ್ನಡ ಸ್ಟಾರ್ಗಳು ಒಂದು ದೊಡ್ಡ ಪ್ರೊಡಕ್ಷನ್ ಅಲ್ಲಿ ಸ್ಕ್ರೀನ್ ಶೇರ್ ಮಾಡ್ತಿದ್ರ. ಹೌ ವಾಸ್ ವರ್ಕಿಂಗ್ ವಿತ್ ರಶ್ಮಿಕಾ? ಇಟ್ ವಾಸ್ ವೆರಿ ವೆರಿ ಗುಡ್. ಬಹಳ ಖುಷಿ ಆಗುತ್ತೆ. ರಶ್ಮಿಕಾ ಒಂದು ಅವರು ಇವತ್ತು ರೀಚ್ ಆಗಿರುವ ಜಾಗ ಇಡೀ ಇಂಡಿಯಾ ಥ್ರೂ ನ್ಯಾಷನಲ್ ಸ್ಟಾರ್. ಸೊ ಅವ್ರು ರೀಚ್ ಆಗಿರುವ ಜಾಗದ ನಮ್ಮಿಂದ, ನಮ್ಮ ಕರ್ನಾಟಕದಿಂದ ಕನ್ನಡ ಹುಡುಗಿಯಾಗಿ ಇವತ್ತು ಆ ಹಂತಕ್ಕೆ ಹೋಗಿ ಅಲ್ಲಿ ಬೆಳೆದು ನಿಂತಿರೋದು. ಈಗ ಸಲ್ಮಾನ್ ಖಾನ್ ಜೊತೆ ಆ್ಯಕ್ಟ್ ಮಾಡ್ತೀವಿ, ಸಿಕಂದರ್ ಸಿನಿಮಾದಲ್ಲಿ ಮಾಡ್ತೀನಿ. ತುಂಬ ಸಣ್ಣ ವಿಚಾರ ಅಲ್ಲ ಅದು. ಆ್ಯಂಡ್ ನನಗೆ ಪರ್ಸ್ನಲ್ ಆಗಿ ಹೇಳಬೇಕು ಅಂತಂದರೆ, ಶಿ ಈಸ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಪರ್ಸನ್ ಐ ಹ್ಯಾವ್ ಕಮ್ ಅಕ್ರಾಸ್. ಮೋಸ್ಟ್ ಹಾರ್ಡ್ ವರ್ಕಿಂಗ್. ನನಗೊಂದು ಇದೆ ತಲೆಯಲ್ಲಿ, ಅಂದರೆ ಐ ಆಮ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಅಂತ. ಐ ವರ್ಕ್ ಅ ಲಾಟ್. ಸೊ ಹಗಲು ರಾತ್ರಿ ಕೆಲಸ ಮಾಡ್ತೀನಿ. ಆ್ಯಂಡ್ ಒಂದು ರೂಮಲ್ಲಿ ಯಾರಾದರೂ ಹೂ ಇಸ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಅಂದರೆ ನನ್ನ ತೋರಿಸ್ಬೇಕು ಎಲ್ಲರೂ ಅನ್ನೋದು ನನ್ನ ತಲೆಯಲ್ಲಿ ಯಾವಾಗಲೂ ಇರುತ್ತೆ. ಅದು ಐ ವರ್ಕ್ ಇನ್ ದಟ್ ಮೈಂಡ್ ಸೆಟ್. ಬಟ್ ವೆನ್ ಐ ಸಾ ಹರ್, ಐ ಫೆಲ್ಟ್ ಓಕೆ, ಶಿ ಈಸ್ ಕೈಂಡ್ ಆಫ್ ಮೋರ್ ದೆನ್ ರಶ್ಮಿಕಾ. ಅಂದರೆ ಹಾರ್ಡ್ ವರ್ಕಿಂಗ್ ಅಂದರೆ ಯಾವ ವಿಚಾರದಲ್ಲಿ? ಸಣ್ಣ ಎಕ್ಸಾಂಪಲ್ಸ್ ಹೇಳಬೇಕು ಅಂತಂದರೆ, ಶಿ ಶೂಟ್ಸ್ ರೌಂಡ್ ದ ಕ್ಲಾಕ್. 24 ಗಂಟೆನೂ ಕೆಲಸ ಮಾಡ್ತಿರ್ತಾರೆ. ಶಿ ಸ್ಲೀಪ್ಸ್ ಹಾರ್ಡ್ಲಿ, ಐ ಡೋಂಟ್ ನೋ ಹೌ ಮೆನಿ ಅವರ್ಸ್ ಶಿ ಸ್ಲೀಪ್ಸ್, ಗೊತ್ತಿಲ್ಲ ನನಗೆ. ನಾವು ಸಿನಿಮಾ ಮಾಡ್ತಿರ್ಬೇಕಾದ್ರೆ ಪುಷ್ಪ ಶೂಟ್ ನಡೀತಾ ಇತ್ತು, ಪುಷ್ಪ ಟು ಶೂಟ್ ನಡೀತಾ ಇತ್ತು, ನಮ್ಮ ಗರ್ಲ್ ಫ್ರೆಂಡ್ ಶೂಟ್ ನಡೀತಾ ಇತ್ತು. ಆ್ಯಂಡ್ ಅವ್ರದ್ದು ಇನ್ನೊಂದು ಅವ್ರದ್ದು ಸಿನಿಮಾಗಳ ಹೆಸರು ಹೇಳಕ್ಕೆ ಗೊತ್ತಿಲ್ಲ, ಅದು ಅನೌನ್ಸ್ಗಳು ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಹಿಂದಿ ಸಿನಿಮಾಗಳು ಒಂದಿಷ್ಟು 2 ಹಿಂದಿ ಸಿನಿಮಾ ನಡೀತಾ ಇತ್ತು. ಶಾಹಿದ್ ಕಪೂರ್ ಜೊತೆ ಒಂದು, ಕಾಕ್ಟೇಲ್ 2 ಒಂದು. ಓಕೆ, ಇರಬೇಕು. ಕಾಕ್ಟೇಲ್ 2 ಶಾಹಿದ್ ಕಪೂರ್ ಜೊತೆ, ಸಲ್ಮಾನ್ ಖಾನ್ ಅವ್ರ ಜೊತೆ ಇದೊಂದು, ವಿಕಿ ಕೌಶಲ್ ಜೊತೆ ಒಂದು, ಆಯುಷ್ಮಾನ್ ಖುರಾನ್ ಅವ್ರ ಜೊತೆ ಗೊತ್ತಿಲ್ಲ. ಸೊ ಇದು ಇಷ್ಟು ನಡೀತಾ ಇರಬೇಕು. ಸೊ ಇಷ್ಟು ಸಿನಿಮಾಗಳು. ಇದ್ರ ಜೊತೆ ಕಾರ್ತಿಕ್ ಆರ್ಯನ್ ಜೊತೆ ಒಂದು, ಸೊ ಇಷ್ಟು ಸಿನಿಮಾಗಳು ಮಾಡ್ತಾ ಇದ್ರು ಅವರು. ಒಂದು 7-8 ಸಿನಿಮಾಗಳು ಶೂಟ್ ಮಾಡ್ತಾ ಇದ್ರು ಅವರು. ಸೊ ಸೆಟ್ಟಿಗೆ ಬರಬೇಕಾದ್ರೆ
ಹೆಂಗೆ ಮಾಡ್ತಾರೆ ಇವ್ರು, ಎಷ್ಟು ಟಯರ್ಡ್ ಆಗಿರಬೇಕು, ಹೆಂಗೆ ಮಾಡ್ತಾರೆ ಇವರು ಅಂತ ಅನ್ನಿಸ್ತಾ ಇತ್ತು ನನಗೆ. ಬಟ್ ಕೆಲವು ಸತಿ ಅವ್ರ ಎನರ್ಜಿನ ನೋಡಿದಾಗ ಸೆಟ್ಟಲ್ಲಿ, ಅಥವಾ ಅವರು ಸೀನಿಗೆ ಬಂದಾಗ ಅವರು ಪರ್ಫಾರ್ಮ್ ಮಾಡೋದು ನೋಡಿದಾಗ ಆ ಸುಸ್ತು ಏನೂ ಕಾಣ್ತಾ ಇರಲಿಲ್ಲ. ಆ್ಯಂಡ್ ಒಂದಿನ ಹಿಂಗೆ ಮಾತಾಡ್ತಿರ್ಬೇಕಾದ್ರೆ 2 ಗಂಟೆ ತನಕ ಶೂಟ್ ಮಾಡಿದ್ವಿ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೂ ಶೂಟ್ ಮಾಡಿದ್ವಿ. ಡಬಲ್ ಕಾಲ್ ಶೀಟ್ ಶೂಟ್ ಮಾಡಿದ್ವಿ. 2:30ಗೆ ಹೋಗ್ತಾ ಶಿ ಇಸ್ ಕಾಲಿಂಗ್ ಅ ಟ್ರೈನರ್, ಅಲ್ಲಿ ವರ್ಕೌಟ್ ಮಾಡ್ಬಿಡೋಣ, ಇದಕ್ಕೆ ಜಿಮ್ ಹತ್ರ ಬಂದ್ಬಿಡಿ. ಮಧ್ಯರಾತ್ರಿ 2:30 ಬಿಕಾಸ್ ಶಿ ವಾಸ್ ಶೂಟಿಂಗ್ ಫಾರ್ ಪುಷ್ಪ. ಇಲ್ಲ ಒಂಚೂರು ಇಟ್ಕೋಬೇಕು ಅಂತ. ದೆನ್ ಸಮ್ಮನ್ ಟೋಲ್ಡ್ ಮೀ ಅವ್ರ ಕ್ಯಾರವನಲ್ಲಿ ಥ್ರೆಡ್ಮಿಲ್ ಇಟ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಮಧ್ಯ ನಮಗೆ ಟೈಮ್ ಇರುತ್ತೆ, ಇದರಲ್ಲಿರುತ್ತೆ, ಶಿ ರನ್ಸ್ ಕ್ಯಾರವನ್ಗೆ ಹೋಗಿ. ಆ್ಯಂಡ್ ನಾವು ಪ್ರತಿ ಸತಿ ಮಾತಾಡ್ತಿರ್ಬೇಕಾದ್ರೂ ಶಿ ನೆವರ್ ಮೇಡ್ ಮೀ ಫೀಲ್ ಲೈಕ್ ಶಿ ಈಸ್ ಅ ಸ್ಟಾರ್. ದಟ್ ಈಸ್ ಒನ್ ವೆರಿ ವೆರಿ ಗುಡ್ ಥಿಂಗ್. ದಟ್ ಅದಕ್ಕೆ ನಾನು ಆರಾಮಾಗಿ ಕಂಫರ್ಟಬಲ್ ಆಗಿ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ದಿಯಾ ನೋಡಿದ್ರಂತ ದಿಯಾ ನೋಡಿದ್ದಾರೆ. ದಿಯಾ ನೋಡಿ ಶಿ ವಾಚ್ಡ್ ಬ್ಲಿಂಕ್, ಶಿ ಲವ್ಡ್ ಇಟ್. ಓಕೆ. ಆ್ಯಂಡ್ KTM ಕೂಡ ನಾನು ಟ್ರೈಲರ್ ಕಳಿಸ್ದೆ, ಶಿ ಲೈಕ್ಡ್ ಇಟ್, ಶಿ ಪೋಸ್ಟೆಡ್. ನಾನು KTM ಟ್ರೈಲರ್ನ ಕೂಡ ಪೋಸ್ಟ್ ಮಾಡಿಕೊಟ್ಟಿದ್ರು ನನಗೆ ಇದರಲ್ಲಿ, ಬಿಕಾಸ್ ಶಿ ಲವ್ಡ್ ಇಟ್. ಸೊ ಅವ್ರನ್ನ ಕೇಳಿದಾಗ ನನಗೆ, ನಿಮ್ಮಿಬ್ಬರು ಕಾನ್ವರ್ಸೇಷನ್ ಕನ್ನಡದಲ್ಲ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಮಾತಾಡ್ತಾ ಇದ್ವಿ. ಆ್ಯಂಡ್ ಮೇಜರ್ ಏನಾಗ್ತಿತ್ತು, ಅವ್ರ ಬಾಡಿ ಗಾರ್ಡ್ ಆಗಲಿ ಇದೇ ಆಗಲಿ ಎಲ್ಲರೂ ಹೊರಗೆ ನಿಂತಿರೋರು. ನಾನು ಜನರಲಿ ಆ್ಯಸ್ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಐ ಆಸ್ಕ್, ಐ ಯು ಕಂಫರ್ಟಬಲ್ ಡೂಯಿಂಗ್ ದಿಸ್, ಐ ಯು ಕಂಫರ್ಟಬಲ್ ಡೂಯಿಂಗ್ ದ್ಯಾಟ್, ಅಥವಾ ಇದನ್ನು ಈ ಥರ ಮಾಡೋಣ, ಹಿಂಗೆ ಮಾಡೋಣ, ನಿಮ್ಗೆ ಓಕೆನಾ ಅಂತ ನಾವು ಹೆಣ್ಮಕ್ಳ ಹತ್ರ ಕೇಳ್ತೀನಿ ಜನರಲಿ. ಬಟ್ ಫಸ್ಟ್ ಟೈಮ್ ನನಗೆ ಅವ್ರು ಕೇಳಿದ್ರು, ನೀವು ಕಂಫರ್ಟಬಲ್ಲ, ನಿಮ್ಗಿದು ಓಕೆನಾ, ನಿಮ್ಗಿದು ಓಕೆನಾ, ನೀವು ಇದು ಮಾಡ್ಬೋದಾ ಅಂತ. ಬಿಕಾಸ್ ಐ ವಾಸ್, ಅದೆಲ್ಲ ಸಣ್ಣದಾದ್ರೂ ತುಂಬ ಆ್ಯಡ್ ಆನ್ ಆಗುತ್ತೆ ಅದು. ಇದನ್ನ ಅಲ್ಲು ಅರ್ಜುನ್ ಅವ್ರು ಕೂಡ ಹೇಳಿದ್ರು, ಪುಷ್ಪ 2 ರೊಮ್ಯಾಂಟಿಕ್ ಸೀನ್ಸ್ ಅಲ್ಲೆಲ್ಲ ರಶ್ಮಿಕನೇ ಕಂಫರ್ಟ್ ಮಾಡಿಸೋರು ತುಂಬಾ. ಅಂದರೆ ಎದುರುಗಡೆ ಇರುವ ಕೋ ಆರ್ಟಿಸ್ಟ್ನ ತುಂಬ ಚೆನ್ನಾಗಿ ಕಂಫರ್ಟ್ ಮಾಡ್ತಾರೆ. ಆ್ಯಂಡ್ ಅದು ನಂತರ ಇವಾಗ ಇದ್ರ ಕೆಳಗಿಂದ ಬಂದವನಿಗೆ ಒಂದು ಭಯ ಇರುತ್ತೆ. ರಶ್ಮಿಕಾ ನಾವು ಏನೇ ಹೇಳ್ಬೋದು, ಹೊರಗಡೆ ನಿಂತ್ಕೊಂಡು ಮಾತಾಡೋದು ಬಹಳ ಸುಲಭ, ಅವ್ರ ಎದುರುಗಡೆ ಬಂದಾಗ ಅದೇ ಥರ ಮಾತಾಡ್ತೀವ. ಕರೆಕ್ಟ್. ಸೊ ಅವ್ರ ಎದುರುಗಡೆ ನಿಂತಾಗ ಶಿ ಇಸ್ ಅ ಪ್ರೂವನ್ ಆ್ಯಕ್ಟ್ರೆಸ್, ದೊಡ್ಡ ಬಿಗ್ ಆ್ಯಕ್ಟ್ರೆಸ್. ಅಂಡ್ ಅದ್ರದಾಗ ನಾನು ಎದುರುಗಡೆ ನನಗೊಂದು ಆಪರ್ಚುನಿಟಿ ಸಿಕ್ಕಿದೆ, ಕೆಲಸ ಮಾಡೋಂಥ ಆಪರ್ಚುನಿಟಿ ಸಿಕ್ಕಿದೆ. ಸೊ ಈ ಥರ ಇದ್ದಾಗ ನನಗೆ ಏನೋ ಆಭಾಸ ಫೀಲ್ ಮಾಡಿಸ್ದೆ, ಅಥವಾ ನನಗೆ ಅವರು ಸುಪೀರಿಯರ್ ಅನ್ನೋದನ್ನು ಫೀಲ್ ಮಾಡಿಸ್ದೆ. ನನ್ನ ಜೊತೆ ನೀನೊಂದು ಪಾತ್ರ ನಾನೊಂದು ಪಾತ್ರ ಅಷ್ಟೇ ಅಂತ ಫೀಲ್ ಮಾಡಿಸೋದಿದೆಯಲ್ಲ, ದಟ್ ಟೇಕ್ಸ್ ಅ ಲಾಟ್. ಬಿಕಾಸ್ ಸುಮಾರು ಜನರು ಏನಾಗುತ್ತೆ, ಸುಪೀರಿಯರಿಟಿ, ನಾನು ನಿನಗಿಂತ ಸುಪೀರಿಯರ್, ನಾನು ನಿನಗಿಂತ ಸೀನಿಯರ್, ಅಥವಾ ನಾನು ನಿನಗಿಂತ ಮೇಲಿದ್ದೀನಿ ಅನ್ನೋದನ್ನು ಆವಾಗ ನೆನಪಿಸ್ತಾ ಇರ್ತಾರೆ. ಸೊ ಅಂಥ ಮಧ್ಯದಲ್ಲಿ ಇಂಥವ್ರೊಬ್ಬರು ಏನೂ ಇದು ಮಾಡದೆ ಬರೀ ಪಾತ್ರವನ್ನು ಪ್ರೀತಿಸೋ ಒಂದು ಗುಣ ಇದೆಯಲ್ಲ, ಐ ಥಿಂಕ್ ಐ ರಿಯಲಿ ಅಡ್ಮೈರ್ ದಟ್. ಈಗ ರಶ್ಮಿಕಾ ಮಂದನ ಅಂತಿದ್ದಂಗೆ ಕನ್ನಡಲ್ಲಿ ಅವ್ರ ಪರ್ಸ್ನಲ್ ಲೈಫ್ನ ತುಂಬ ತೆಗಿತಾರೆ. ಒಂದು ಎಂಗೇಜ್ಮೆಂಟ್ ಆಗಿ ಸಮ್ ಬ್ರೇಕಪ್ ಆಗಿದೆ, ಈ ಥರದ ವಿಚಾರಗಳೆಲ್ಲ. ನಾನು ಪರ್ಸ್ನಲ್ ಆಗಿ ನಾನೇನಾದ್ರು ಹೇಳೋದು, ಎಲ್ಲ ನಡೆದು ಹೋಗಿರೋ ವಿಚಾರ, ಅದು ಅವ್ರವ್ರ ಪರ್ಸ್ನಲ್ಗಳು. ಅವರು ಮಾತಾಡಲ್ಲ, ಇವರು ಮಾತಾಡಲ್ಲ, ಈ ಜನಗಳು ಬಂದು ಕಮೆಂಟ್ಗಳು ಮಾಡ್ತಾರೆ. ಸೊ ಒಂದು ಆ್ಯಕ್ಟ್ರಿಗೆ ಪರ್ಸ್ನಲ್ ಲೈಫ್ ಎಷ್ಟು ಹೇಳಬೇಕು, ಎಷ್ಟು ಹೇಳಬಾರ್ದು ನಿಮ್ಮ ಪ್ರಕಾರ? ಅಂದರೆ ಗೊತ್ತಿಲ್ಲ. ಈಗ ವೈಯಕ್ತಿಕವಾಗಿ ನನ್ನ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರೆ ಹೇಳ್ಬೋದು ನಾನು. ಈಗ ನನಗೇನಾಗುತ್ತೆ, ಈಗ ನಾನು ಯಾವುದೇ ಒಂದು ಚಾನಲ್ಗಾಗಲಿ ಅಥವಾ ಒಂದು ಪಾಡ್ಕಾಸ್ಟಿಗೆ ಇಲ್ಲಿ ಬಂದು ಕೂತಾಗ ಪ್ರತಿಯೊಬ್ಬ ಮನುಷ್ಯನಿಗೂ 2 ಇರುತ್ತೆ, ಒಂದು ಪರ್ಸ್ನಲ್ ಲೈಫ್, ಒಂದು ಪ್ರೊಫೆಷ್ನಲ್ ಲೈಫ್ ಅಂತ 2 ಲೈಫ್ ಇರುತ್ತೆ. ನಾನು ಈ ಟೇಬಲ್ಗೆ ಪ್ರೊಫೆಷ್ನಲ್ ಲೈಫ್ ಎತ್ಕೊಂಡ್ಬರ್ತೀನಿ. ನಾನೀಗ ಇಷ್ಟು ನಿಮ್ಮ ಕತೆ ಹೇಳಿದ್ದು ನನ್ನ ಪ್ರೊಫೆಷ್ನಲ್ ಲೈಫ್ಗೆ ಪೂರಕವಾಗಿದ್ದಂಥ ಕತೆ, ಪರ್ಸ್ನಲ್ ಲೈಫ್ ಪೂರಕವಾಗಿದ್ದಂಥ ಕತೆ. ಆ್ಯಂಡ್ ನನ್ನ ಪರ್ಸ್ನಲ್ ಲೈಫು ನಾನು ಸ್ವಲ್ಪ ಅದನ್ನು ಪರ್ಸ್ನಲಾಗಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಕೆಲವರು ಅದನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಅದು ಅವರವರ ವೈಯಕ್ತಿಕವಾದ ನಿರ್ಧಾರ, ಅದು ಅದ್ರ ಮೇಲೆ ನಾವೇನು ಮಾಡೋದಕ್ಕಾಗಲ್ಲ. ಸೊ ನನ್ನ ಕೇಳಿದ್ರೆ ನನ್ನ ಪರ್ಸ್ನಲ್ ಲೈಫ್ ಸ್ವಲ್ಪ ಪರ್ಸ್ನಲ್ ಆಗೇ ಇರಬೇಕು, ಪ್ರೊಫೆಷ್ನಲ್ ಲೈಫ್ ಟೇಬಲ್ಗೆ ತರಬೇಕು. ಬಿಕಾಸ್ ವಿ ಆರ್ ಇನ್ ದಿಸ್ ಪ್ರೊಫೆಷನ್. ಈ ಸಿನಿಮಾ ಶೋ ಬಿಸ್ನೆಸ್ಸಲ್ಲಿ ಇರೋದ್ರಿಂದ ಪ್ರಶ್ನೆಗಳು ಬರುತ್ತೆ. ಹೌದು, ದಟ್ ಈಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್. ಒಂದಿಷ್ಟು ಲವ್ಗಳ ಬಗ್ಗೆ ಮಾತಾಡೋದು ಅಥವಾ ಇದ್ರ ಬಗ್ಗೆ ಮಾತಾಡೋದು, ದಟ್ ಈಸ್ ಮೋರ್ ಇಂಟ್ರೆಸ್ಟಿಂಗ್. ಬಟ್ ನನಗನ್ಸೋದು ನಮ್ಮ ಬಗ್ಗೆ ಇಂಟ್ರೆಸ್ಟ್ನ ಆ ರೀತಿಲಿ ಕ್ರಿಯೇಟ್ ಮಾಡುವಂಥ ಅಗತ್ಯ ಇಲ್ಲ ಅಂತ, ಆ ರೀತಿ ಕ್ರಿಯೇಟ್ ಆಗೋ ಇಂಟ್ರೆಸ್ಟ್ ಬೇಡ ಅಂತ. ಈಗ ಅಲ್ಲಿ ರಶ್ಮಿಕಾ ಅವ್ರ ಜೊತೆ ಕೂಡ ಬರೀ ಪ್ರೊಫೆಷ್ನಲ್ ಆಗಿ ಮಾತ್ರ ಮಾತಾಡ್ತಿದ್ವಿ. ಪ್ರೊಫೆಷ್ನಲ್ ಅಂದರೆ ಕಂಪ್ಲೀಟಾಗಿ ಸಿನಿಮಾಲಿ ಏನು ಮಾಡ್ಬೋದು, ಪಾತ್ರ ಏನು ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ ಇದಿರುತ್ತೆ ಹೊರತು ಇದು ಬಿಟ್ಟು ಇದು ಮೀರಿದ್ದೇನೂ ಇರೋದಿಲ್ಲ. ಯಾರ ಜೊತೆನಾದರೂ ಅಷ್ಟೇ, ಅವರಾದರೂ ಅಷ್ಟೇ. ಇವತ್ತಿತ್ತು ನಾನು ಬೇರೆ ನಾನಿಲ್ಲ ಆ್ಯಕ್ಟ್ ಮಾಡೋಕ್ಕೆ ಹೋಗಿರೋಂಥ ಬೇರೆ ಆ್ಯಕ್ಟರ್ಸ್ಗಳ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿರೋ ಕೇಳಿದ್ರು, ಸೊ ಇಟ್ ವಿಲ್ ನಾಟ್ ಗೋ ಬಿಯಾಂಡ್ ದ್ಯಾಟ್. ಆ್ಯಂಡ್ ಇಟ್ ಈಸ್ ಅನ್ನೆಸೆಸರಿ ಫಾರ್ ಮಿ. ನನಗದು ಅಗತ್ಯನೇ ಇಲ್ಲ. ನನಗೆ ಅದು ಇಟ್ಕೊಂಡು ನಾನು ಏನು ಮಾಡಲಿ ಆ ವಿಷಯಗಳು ಕಟ್ಕೊಂಡು? ನನಗೆ ಬೇಕಾಗಿರೋದು ಸೆಟ್ಟಲ್ಲಿ ನಮ್ಮ ಪಾತ್ರಗಳನ್ನ ನಾವು ಹೇಗೆ ಪೋರ್ಟ್ರೇ ಮಾಡ್ತಾ ಇದ್ದೀವಿ, ಅಥವಾ ಹೇಗೆ ಬೆಟರಾಗಿ ಪೋರ್ಟ್ರೇ ಮಾಡ್ಬೋದು, ಹೇಗಿನ ಬೆಸ್ಟಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ. ಇದಕ್ಕೆ ಪೂರಕವಾದಂಥ ಮಾತುಗಳು ಬಂದರೆ ಮಾತಾಡ್ಬೋದು, ಕೂತು ಎಷ್ಟು ಗಂಟೆಗಟ್ಟಲೆ ಬೇಕಾದ್ರೂ ಕೂತ್ಕೊಂಡು ಮಾತಾಡ್ಬೋದು.
ಅದು ಬಿಟ್ಟು ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಏನಾಗಿತ್ತು ಅಥವಾ ನೀವು ಇವತ್ತು ಬೆಳಿಗ್ಗೆಯಲ್ಲಿ ಹೋಗಿದ್ರಿ, ಮಧ್ಯಾಹ್ನ ಹೋದ್ರೆ, ರಜದಲ್ಲಿ ಏನು ಮಾಡಿದ್ರಿ, ನನಗೆ ಅದು ಅಗತ್ಯ ಇಲ್ದಿರೋ ವಿಷಯ ಅದು. ಸೊ ಅದು ನಾನು ಕೇಳೋದಕ್ಕೂ ಹೋಗಲ್ಲ, ಅಥವಾ ಅದು ಯಾರಾದರೂ ಅದ್ರ ಬಗ್ಗೆ ಮಾತಾಡ್ತಿದ್ರೆ ಅಥವಾ ಇನ್ನೊಬ್ಬರು ಎಲ್ಲ ಗುಂಪು ಕಟ್ಕೊಂಡು ಇನ್ನೊಬ್ರ ಬಗ್ಗೆ ಮಾತಾಡ್ತಿದ್ರೆ ಅಂತ ಜಾಗದಲ್ಲಿ ನಾನು ಇರೋದು ಇಲ್ಲ. ಈಗ ರಶ್ಮಿಕನ್ ಜೊತೆ ಸ್ಕ್ರೀನು ಆ್ಯಕ್ಟಿಂಗ್ ಮಾಡೋ ಟೈಮಲ್ಲಿ ಬಿಟ್ಟು ಬ್ರೇಕ್ ಎಲ್ಲ ಕೊಟ್ಟಾಗ ನಿಮ್ಮ ಕಾನ್ವರ್ಸೇಷನ್ಸ್ ಏನೇನೆಲ್ಲ ಆಗಿರ್ತಿತ್ತು? ಮೋಸ್ಟ್ ಆಫ್ ದ ಟೈಮ್ ಲೈನ್ಸ್ ಹೇಳಿದ್ನಲ್ಲ, ನಾವಿಬ್ರು ಏನ್ ಮಾತಾಡ್ಕೊಂತೀರಾ? ಏನು ಲೈನ್ಸ್ ಅಂದರೆ ನಾನು ಹೀಗೆ ಪರ್ಫಾರ್ಮ್ ಮಾಡಿದ್ರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ, ಅಥವಾ ನೀವು ಹೇಗೆ ರಿಯಾಕ್ಟ್ ಮಾಡೋದು, ಅಥವಾ ಲೈನ್ಸ್ನ ಕೊಡ್ತಾ ಇರೋದು ಸುಮ್ಮನೆ. ನನ್ನ ಲೈನ್ಸ್ ನಾನು ಹೇಳ್ತಿರೋದು ಅವ್ರ ಲೈನ್ಸ್ನ ಅವ್ರು ಹೇಳ್ತಾ ಇರ್ತಾರೆ. ಸೊ ಹಿಂಗೆ ಪರ್ಫಾರ್ಮ್ ಮಾಡ್ತಾ ಇದ್ವಿ. ಅದು ಬಿಟ್ಟು ಒಂದಿಷ್ಟು ಅವರು ಬೇರೆ ಬೇರೆ ಕಡೆ ಹೋಗಿ ಸಿನಿಮಾಗಳು ಮಾಡ್ತಿರೋದ್ರಿಂದ, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಸಿನಿಮಾ ಮಾಡ್ತಿರೋದ್ರಿಂದ, ಎಲ್ಲೋ ಒಂದು ಕಡೆ ಇವತ್ತು ಅದೇ ನಿಟ್ಟಿನಲ್ಲಿ ನಾನು ಇದ್ದೀನಿ, ಬೇರೆ ಬೇರೆ ಭಾಷೆಯಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ. ಬಿಕಾಸ್ ಅವ್ರು ಹೇಳ್ತಾ ಇದ್ರು ಗಂಡು ಮಕ್ಕಳು ಬಹಳ ಕಮ್ಮಿ ಹೊರಗಡೆ ಬಂದು ಎಕ್ಸ್ಪ್ಲೋರ್ ಮಾಡೋದು. ಸೊ ಹೆಣ್ಮಕ್ಳಾದ್ರೆ ಸ್ವಲ್ಪ ಹೊರಗಡೆ ಬಂದು ಎಕ್ಸ್ಪ್ಲೋರ್ ಆಗುತ್ತೆ ಅಥವಾ ಆಪರ್ಚುನಿಟಿ ಸಿಗುತ್ತೆ. ಬಟ್ ಗಂಡು ಮಕ್ಳಿಗೆ ಸ್ವಲ್ಪ ಹೊರಗಡೆ ಆಪರ್ಚುನಿಟಿ ಸಿಗೋದು ಕಷ್ಟ. ಬಟ್ ಯು ಆರ್ ಡೂಯಿಂಗ್ ಗ್ರೇಟ್. ಸೊ ಅದ್ರ ಬಗ್ಗೆ ಒಂದಿಷ್ಟು ಬೇರೆ ಬೇರೆ ಇಂಡಸ್ಟ್ರಿ ಹೆಂಗೆ ವರ್ಕ್ ಆಗುತ್ತೆ, ಸಣ್ಣ ಪುಟ್ಟ ಮಾತುಗಳು ಆಡ್ತಿದ್ವಿ ಹೊರತು ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ಅಬೌಟ್ ಪ್ರೊಫೆಷನ್. ಅಗೇನ್ ಅಲ್ಲೂ ಅಷ್ಟೇ, ನಾನು ಬೇರೆ ಇಂಡಸ್ಟ್ರಿಗೆ ಹೋದರೂ ಏನು ಕೆಲಸ ಮಾಡ್ಬೋದು, ಹೇಗೆ ಮಾಡ್ಬೋದು ಅಥವಾ ಅಲ್ಲೇನು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಏನಾಗುತ್ತೆ ನಮ್ಮ ಫೀಲ್ಡಲ್ಲಿ ಪ್ರತಿಯೊಬ್ಬ ನಿರ್ದೇಶಕರಿಗೂ ಅಥವಾ ಒಂದು ಸಿನಿಮಾ ತಂಡಕ್ಕೆ ಒಬ್ಬ ನಟರಿಂದ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದಿರುತ್ತೆ. ಇಂಥ ನಟ ಬೇಕು ನಮಗೆ, ಅಥವಾ ಈ ನಟ ಹೀಗಿರಬೇಕು ಅಥವಾ ಹೀಗೆ ಪರ್ಫಾರ್ಮ್ ಮಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದನ್ನು ತಿಳ್ಕೊಂಡು ಪರ್ಫಾರ್ಮ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ನಾನು ಯಾವುದೇ ಸೆಟ್ಟಿಗೆ ಹೋದ್ರು ನಿರ್ದೇಶಕ ನಾನು ಪರ್ಫಾರ್ಮರು, ನಾನು ಮಾಡ್ತೀನಿ ಇದನ್ನು ನೀವು ನೋಡಿ ಅಂತಲ್ಲ, ಅವ್ರಿಗೆ ಏನು ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಅವ್ರಿಗೆ ಯಾವುದು ಬೇಕು, ಏನು ಬೇಕು, ಎಷ್ಟು ಪ್ರಮಾಣದಲ್ಲಿ ಬೇಕದು ಅಂತ ತಿಳ್ಕೊಬೇಕಾಗುತ್ತೆ ನಾವು. ಸೊ ಈ ನಿಟ್ಟಿನ ನಾವು ಜಾಸ್ತಿ ಮಾತಾಡ್ತೇವೆ. ಸಿನಿಮಾಗಳ ಬಗ್ಗೆ, ಕನ್ನಡ ಸಿನಿಮಾಗಳ ಬಗ್ಗೆ ಮಾತುಕತೆ ಬರ್ತಾ ಇದ್ವಿ. ನಾನು ಯಾವ್ದು ಮಾಡ್ತಾ ಇದ್ದೀನಿ ನೆಕ್ಸ್ಟು, ಅಥವಾ ಅವ್ರದ್ದು ಲೈನಪ್ಸ್ಗಳು ಹೇಗಿದೆ, ಏನಿದೆ ಅದ್ರ ಬಗ್ಗೆ ಮಾತಾಡ್ತೀವಿ. ನಂದು ಕನ್ನಡ ಸಿನಿಮಾದ ಅಶೋಕ್ ಸರ್ ಜೊತೆ ಕೊಲಾಬ್ ಆಗಿರೋದು ಅವ್ರಿಗೆ ಹೇಳ್ತಿದ್ದೆ. ಯಾಕಂದರೆ ಇದು ನಾವು ಅನೌನ್ಸ್ ಮಾಡಿದ್ದು ನಿನ್ನೆ ಮೊನ್ನೆ, ಬಟ್ ಮಾತುಕತೆ ತುಂಬ ದಿನಗಳಿಂದ ನಡೀತಾ ಇತ್ತು ಅಶೋಕ್ ಸರ್ ಸಿನಿಮಾ. ಸೊ ಶಿ ನೋಸ್ ನಾನು ಅದು ಮಾಡ್ತಿದ್ದೆ. ನನ್ನ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾ ಮಾಡ್ತಾ ಇದ್ದೀನಿ, ಅದ್ರ ಬಗ್ಗೆ ಶಿ ನೋಸ್. ಆ್ಯಂಡ್ ಆ ಟೈಮಲ್ಲಿ ನನಗೆ KTM ಆ್ಯಂಡ್ ಬ್ಲಿಂಕ್ ರಿಲೀಸಿಗೆ ರೆಡಿ ಇತ್ತು ಆ ಟೈಮಲ್ಲಿ. ಸೊ ಬ್ಲಿಂಕ್ ಟ್ರೇಲರ್ಗಳನ್ನ ತೋರಿಸಿದೆ. KTM ಟ್ರೇಲರ್ ತೋರಿಸಿದಾಗ ಅವರೇ ಪೋಸ್ಟ್ ಮಾಡಿಕೊಟ್ಟಿದ್ರು. ಅದ್ರ ಜೊತೆಗೆ ಬ್ಲಿಂಕ್ ಸಿನಿಮಾನ ಥಿಯೇಟ್ರಲ್ಲಿ ನೋಡೋಕ್ಕಾಗಲಿಲ್ಲ ಅವ್ರಿಗೆ, ಬಟ್ OTTಲಿ ನೋಡಿ ಶಿ ಕಾಲ್ಡ್. ಅದ್ಭುತವಾದ ಕಾನ್ಸೆಪ್ಟ್, ಅಂದರೆ ಈ ಥರದೊಂದು ಕಾನ್ಸೆಪ್ಟ್ ಕೈ ಹಾಕ್ಬೋದು ಅನ್ನೋ ಧೈರ್ಯನೇ ದೊಡ್ಡದು ಅಂಥೇಳಿ ವಿ ಸ್ಪೋಕ್ ಅ ಲಾಟ್ ಅಬೌಟ್ ಇಟ್. ಸೊ ಇಟ್ಸ್ ವೆರಿ ಆ್ಯಂಡ್ ಓವರಾಲ್ ಈಗ ನಿಮ್ಮ ಕೆರಿಯರ್ ಒಂದು ಒಳ್ಳೆ ಸ್ಪೇಸಲ್ಲಿದೆ, ಹ್ಯಾಪಿ ಸ್ಪೇಸಲ್ಲಿದೆ. ಆ್ಯಂಡ್ ಸಾಕಷ್ಟು ಕನಸುಗಳು ನೀವು ಕಟ್ಕೊಂಡಿದ್ದೀರ. ಇನ್ಫ್ಯಾಕ್ಟ್ ಎಲ್ಲ ಅದೇ ತುಂಬ ಚೆನ್ನಾಗಿ ಟಚ್ ಔಟ್ ಚೆನ್ನಾಗಿ ವರ್ಕ್ ಆಗ್ತದೆ. ಇನ್ನು ಸಾಕಷ್ಟು ಎತ್ತರಕ್ಕೆ ಬೆಳೀರಿ ನೀವು. ಕನ್ನಡದ ನಟ, ತೆಲುಗುಲಿ ಒಳ್ಳೆ ಹೆಸರು ಮಾಡಿದ್ರಿ, ಆ್ಯಂಡ್ ವೆಬ್ ಸೀರೀಸ್ ಮಾಡಿದ್ದೀರಾ. ಈಗ ಮಲಯಾಳಂ ಮಾಡ್ತಿದ್ರೆ ಇಫ್ ಐ ಆಮ್ ನಾಟ್ ರಾಂಗ್, ತಮಿಳ್ ಕೂಡ ಸೈನ್ ಮಾಡಿದ್ದೀರಾ. ವಾವ್, ನಿಜವಾಗ್ಲೂ ಖುಷಿ ಆಗುತ್ತೆ ದೀಕ್ಷಿತ್. ನಮ್ಮ ಕನ್ನಡದ ನಟ ನಟಿರು ಬೇರೆ ಭಾಷೆಯಲ್ಲಿ ಬೆಳೀಲಿ, ಇನ್ನೂ ಎತ್ತರಕ್ಕೆ ಹೋಗಲಿ, ಆದರೆ ಇಲ್ಲಿ ಸಿನಿಮಾಗಳು ಜಾಸ್ತಿ ಮಾಡಲಿ. ಖಂಡಿತವಾಗ್ಲೂ. ಅಂದರೆ ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇದೆ, ಅಶೋಕ್ ಸರ್ ಸಿನಿಮಾ ಇದೆ. ಒಳ್ಳೆ ಸ್ಕ್ರಿಪ್ಟ್ ಬಂದಾಗ ಆ್ಯಂಡ್ ಅದಕ್ಕೆ ಒಳ್ಳೆ ಒಂದು ಪ್ರೊಡಕ್ಷನ್ ಹೌಸ್ ಬ್ಯಾಕಪ್ ಆದಾಗ, ಈ ಪ್ರೊಡಕ್ಷನ್ ಹೌಸ್ ಬ್ಯಾಕಪ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಬ್ಬ ಕಲಾವಿದನಿಗೂ ನಾವೀಗ ತುಂಬ ಎಫರ್ಟ್ಸ್ ಹಾಕ್ಬಿಟ್ಟು ಸಿನಿಮಾ ಮಾಡಿರ್ತೀವಿ. ಒಂದು ಸ್ಕ್ರಿಪ್ಟ್ ಮೇಲೆ ಒಂದು ಪ್ರಾಣವನ್ನೇ ಕೊಟ್ಟು ಅದು ಅಷ್ಟು ಎಫರ್ಟ್ಸ್ ಇರುತ್ತೆ. ಸಿನಿಮಾ ಬಂದು ಸೆಟ್ಟಿಗೆ ಬಂದು ನೋಡಿದಾಗಲೇ ಗೊತ್ತಾಗೋದು. ಎಷ್ಟೊಂದು ಸತಿ ಏನೇನೋ ಡೇಂಜರ್ ಥಿಂಗ್ಸ್ ಇದ್ರೂ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳದೆ ಮಾಡೋಣ ಅಂಥೇಳಿ ಮಾಡಿರ್ತೀವಿ. ಬಟ್ ಅದು ಕರೆಕ್ಟಾದ ರೀತಿಯಲ್ಲಿ ಹೊರಗೆ ಬರಬೇಕು, ಜನರಿಗೆ ತಲುಪುವಂಥ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ಏನಾಗುತ್ತೆ, ಕೆಲವು ಸತಿ ಎಲ್ಲೋ ಒಂದು ಕಡೆ ಹೊಸ ಪ್ರೊಡಕ್ಷನ್ ಹೌಸಸ್ ಆಗಿರ್ಬೋದು ಅಥವಾ ಹೊಸ ಇದಾದಾಗ ಅಲ್ಲೆಲ್ಲೋ ಒಂದು ಕಡೆ ಸೋತಾಗ, ಸಿನಿಮಾನ ರೀಚ್ ಮಾಡೋದ್ರಲ್ಲಿ ಸೋತಾಗ ಮನಸ್ಸಿಗೆ ಬಹಳ ನೋವಾಗುತ್ತೆ. ಸ್ವಲ್ಪ ನೋನ್ ಪ್ರೊಡಕ್ಷನ್ ಹೌಸು, ಎಸ್ಟಾಬ್ಲಿಷ್ಡ್ ಪ್ರೊಡಕ್ಷನ್ ಹೌಸಸ್ ಜೊತೆ ಕೆಲಸ ಮಾಡಬೇಕು. ಬಿಕಾಸ್ ದೇ ನೋ ಹೌ ಟು ಪ್ರಮೋಟ್ ಅ ಫಿಲ್ಮ್, ಹೆಂಗೆ ಮಾರ್ಕೆಟ್ ಮಾಡಬೇಕು, ಹೆಂಗೆ ಜನರನ್ನ ತಲುಪಿಸ್ಬೇಕು, ಜನರ ಬಗ್ಗೆ ಮಾತಾಡೋ ಹಾಗೆ ಹೇಗೆ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ಇದನ್ನೆಲ್ಲ ನೋಡಿದಾಗ ಒಂದು ಸ್ವಲ್ಪ ಎಸ್ಟಾಬ್ಲಿಷ್ಡ್ ಪ್ರೊಡಕ್ಷನ್ ಹೌಸ್ಗಳು ಅಥವಾ ನೋನ್ ಪ್ರೊಡಕ್ಷನ್ ಹೌಸಸ್ಗಳು ಬಂದರೆ, ಕೆಲಸ ಗೊತ್ತಿರುವಂಥ ಪ್ರೊಡಕ್ಷನ್ ಹೌಸಸ್ಗಳು ಬಂದರೆ ಅವ್ರ ಜೊತೆ ಕೆಲಸ ಮಾಡೋದು ಭಾಳ ಖುಷಿ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡ್ಕೊಂಡು ಕೆಲಸ ಮಾಡ್ತಿದ್ದೀನಿ ಹೊರತು ಬೇರೆ ಏನಿಲ್ಲ. ಯಾಕಂದರೆ ನಾವು ಮಾಡೋ ಕೆಲಸ ತಲುಪಬೇಕು ಜನರಿಗೆ. ಎಂಡ್ ಆಫ್ ದ ಡೇ ನಾನು ಅಲ್ಲಿ ಏನು ರಿಸ್ಕ್ ತೊಗೊಂಡಿದ್ದೀನೋ ಅಥವಾ ನಾನು ದುಡ್ಡು ಇಲ್ಲದೆ ಮಾಡಿರ್ತೀನೋ, ಕೆಲವು ಸಿನಿಮಾಗಳ ಪೇಮೆಂಟೇ ಇಸ್ಕೊಂಡಿರಲ್ಲ, ಇಲ್ಲ ಒಳ್ಳೆ ಕಥೆ ಇದೆ ಮಾರೋಣ ಬನ್ನಿ ಅಂತ ಹಾಗೆ ಮಾಡಿರ್ತೀವಿ. ಬಟ್ ಅದು ಜನರಿಗೆ ತಲುಪಲಿಲ್ಲ ಅಂದಾಗ, ಅದರಿಂದ ಏನೂ ರಿಸಲ್ಟ್ ಸಿಗಲಿಲ್ಲ ಅಂದಾಗ ಮನಸ್ಸಿಗೆ ಭಾಳ ನೋವಾಗುತ್ತೆ. ನಿಜ. ಸೊ ಹಾಗಾಗಿ ಎಲ್ಲ ಕಡೆ ಒಳ್ಳೆ ಸ್ಕ್ರಿಪ್ಟ್ ಎಲ್ಲಿದೆ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಅದೊಂದು ಮಾತಿದೆಯಲ್ಲ, ಶಿವರುದ್ರಪ್ಪನವರು ಬರೆದಿರೋದು, ನಾನು ತುಂಬ ಅದನ್ನು ಹಾಡಲ್ಲಿ ಬರೆದಿರೋದು. ನಾನು ಮೈಸೂರು ಅನಂತ ಸ್ವಾಮಿ ಅವರು ಧ್ವನಿಯಲ್ಲಿ ಕೇಳಿದ್ದೆ ಹಾಡನ್ನ. ಎಲ್ಲರೂ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಅಂತ. ನಾನು ಅದನ್ನು ಅಭಿನಯ ಇದು ಮಾಡ್ಕೊತೀನಿ ಯಾವಾಗಲೂ.
ಕನೆಕ್ಟ್ ಮಾಡ್ಕೊತೀನಿ ನಾನು ನನ್ನ ಲೈಫ್ನ ಇದು ನೋಡಿದಾಗ. ಎಲ್ಲರೂ ನೋಡಲಿ ಎಂದು ನಾನು ಅಭಿನಯಿಸುವುದಿಲ್ಲ, ಅಭಿನಯಿಸುವುದು ಅನಿವಾರ್ಯ ಕರ್ಮ ನನಗೆ. ಆದರೆ ಎಲ್ಲರೂ ನೋಡುವರೆಂದು ಬಲ್ಲೆ ನಾನು, ಹಾಗಾಗಿ ಮನತುಂಬಿ ಅಭಿನಯಿಸುವೆನು ಎಂದಿನ